ನಗರ ದೇವತೆ ದುರ್ಗಾಂಬಿಕಾ ದೇವಿ ಟ್ರಸ್ಟಿಗೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಸಮರ್ಥ್ ಮಲ್ಲಿಕಾರ್ಜುನ್ ಟ್ರಸ್ಟಿಗೆ ಏನು ಸಂಬಂಧ? ಇವ್ರು ಏನಿದ್ದಾರೆ? ಟ್ರಸ್ಟ್ನ ಮೆಂಬರ್ ಇದ್ದಾರಾ ಅಥವಾ ಟ್ರಸ್ಟ್ನಾಗ ಏನಾದರೂ ಆಗಿದ್ದಾರಾ? ಏನು ಟ್ರಸ್ಟಿಗೆ ಇವ್ರಿಗೆ ಏನು ಸಂಬಂಧ? ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದರೆ, ಮೊನ್ನೆ ಎಡಿ ಜಾತ್ರೆ ಅಂತ ಮಾಡಿದ್ರು. ದುಗ್ಗಮ್ಮನ ದೇವಸ್ಥಾನದ ಎಡಿ ಜಾತ್ರೆ ಅಂತ ಪ್ರತಿ ವರ್ಷವೂ ಮಾಡ್ತಾರೆ. ಫ್ಲಕ್ಸನ್ನು ಎಲ್ಲಿ ಹಾಕಿದ್ದಾರೆ ನೀವು ನೋಡ್ರಿ. ದುರ್ಗಾಂಬಿಕಾ ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲು ಒಳಗಡೆಗೆ ಗರ್ಭಗುಡಿಯ ದ್ವಾರ ಬಾಗಿಲಿಗೆ ಫ್ಲಕ್ಸ್ ಹಾಕಿದ್ದಾರೆ. ಶಾಮನೂರು ಶಿವಶಂಕರಪ್ಪನವ್ರದ್ದು, ಮಲ್ಲಿಕಾರ್ಜುನ್ದು, ಮತ್ತು ಅಲ್ಲಿ ಹೆಸರು ಹಾಕಿದ್ದಾರೆ SS ಮಲ್ಲಿಕಾರ್ಜುನ್ ಅವರು, ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಸಮರ್ಥ್ ಮಲ್ಲಿಕಾರ್ಜುನ್. ಏನು ಇವರು ಟ್ರಸ್ಟಿಗೆ ಏನು? ಮಲ್ಲಿಕಾರ್ಜುನ್ ಅವರು ಅಧ್ಯಕ್ಷರಿದ್ದಾರೆ, ಓಕೆ. ಪ್ರಭಾ ಮಲ್ಲಿಕಾರ್ಜುನ್ ಏನಿದ್ದಾರೆ? ಸಮರ್ಥ್ ಮಲ್ಲಿಕಾರ್ಜುನ್ ಏನಿದ್ದಾರೆ? ಬಿಟ್ಟಿ ಪ್ರಚಾರನ ಇದು? ಅಂದರೆ ಈ ಫ್ಲಕ್ಸಿಗೆಲ್ಲ ದುಡ್ಡು ಖರ್ಚು ಮಾಡೋದು ದೇವಸ್ಥಾನದ ದುಡ್ಡು, ಹಾಂ? ಪ್ರಚಾರ ಇವ್ರದ? ಆಯ್ತಪ್ಪ, ಒಬ್ರು MP ಇದ್ದಾರೆ, ಅದಕ್ಕೆ ಹಾಕಿದ್ದೀವಿ ಅಂತ ಹೇಳ್ತೀರಿ ಅಂತ ಇಟ್ಕೊಂಡು. ಮತ್ತು ಹಿಂದೆ 4 ಬಾರಿ MP ಆಗಿದ್ರಲ್ಲಪ್ಪ, GM ಸಿದ್ದೇಶ್ವರು, ಕೇಂದ್ರ ಮಂತ್ರಿ ಆಗಿದ್ರಲ್ಲ, ಅವಾಗ ಯಾಕೆ ಹಾಕಲಿಲ್ಲ? ಯಾಕೆ ಹಾಕ್ಲಿಲ್ಲ ರೀ ಅವಾಗ? ಯಾಕೆ ಗರ್ಭಗುಡಿಗೆ ಹಾಕಿದ್ರಿ? ಈ ರೀತಿ ಬಿಟ್ಟಿ ಪ್ರಚಾರಗಳನ್ನು ಏನು ಪಡಿತಾ ಇದ್ದೀರಲ್ಲ, ಅದ್ರ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇರೋದು. ಒಂದು, ಈಗಾಗಲೇ ದುರ್ಗಾಂಬಿಕಾ ದೇವಸ್ಥಾನದ ಟ್ರಸ್ಟಿ ಕಾರ್ಯದರ್ಶಿ ಇದ್ದರು, ಸೊಪ್ಪಿನ ಮರಿಯಪ್ಪ ಅಂತ. ಅವರು ನಿಧನರಾಗಿ 9 ವರ್ಷ ಆಯ್ತು. ಇವತ್ತುವರೆಗೂ ಸಹಿತ ನಿಮ್ಮ ಯೋಗ್ಯತೆಗೆ ಒಬ್ಬ ಕಾರ್ಯದರ್ಶಿ ಆಯ್ಕೆ ಮಾಡ್ಕೊಳಕ್ಕಾಗಿಲ್ಲ. 9 ವರ್ಷ ಆಯ್ತು. ನಿಮ್ಮ ಆಡಳಿತ ಹೆಂಗೆ ನಡೀತಾ ಇತ್ತು ದೇವಸ್ಥಾನ ಕಮಿಟಿ ಒಳಗೆ ಅನ್ನೋದನ್ನು ಸ್ವಲ್ಪ ಸಾರ್ವಜನಿಕವಾಗಿ ತಿಳಿಸಿರಿ ನೋಡೋಣ. ಹಂಗಾಮಿ ಕಾರ್ಯದರ್ಶಿಯಾಗಿ ಕಳಸಪ್ಪ ಚೆನ್ನಪ್ಪ ಅವರು ಒಂದು 4 ವರ್ಷ ಮಾಡಿದ್ರು ಹಂಗಾಮಿ ಕಾರ್ಯದರ್ಶಿಯಾಗಿ ಅಲ್ಲ. ಅವರು ತೀರ್ಕೊಂಡ್ರು 2 ವರ್ಷ ಆತು. ಈಗ ಹಂಗಾಮಿ ಕಾರ್ಯದರ್ಶಿನೂ ತೀರ್ಕೊಂಡ್ರು, ಅವ್ರು ತೀರ್ಕೊಂಡು 2 ವರ್ಷ ಆತು. ಇವತ್ತವರೆಗೂ ಸಹಿತ ಕಾರ್ಯದರ್ಶಿ ನೇಮಿಸಿಲ್ಲ. ನಾವು ಭಾಳ ಅಭಿವೃದ್ಧಿ ಮಾಡಿದ್ದೀವಿ, ಟ್ರಸ್ಟ್ ಮಾಡಿ ಎಷ್ಟು ಮೀಟಿಂಗ್ಗಳನ್ನು ಮಾಡಿದ್ದೀರಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀರಿ. ದೇವಸ್ಥಾನದಾಗ ವರ್ಷಕ್ಕೆ ಎಷ್ಟು ಮೀಟಿಂಗ್ಗಳನ್ನ ಮಾಡ್ತೀರಿ? ಏನು ಬಿಡಪ್ಪ, ದೇವಸ್ಥಾನದಾಗ ಏನು ಕಾಣಿಕೆ ಬರಲ್ಲ, ಅಲ್ಲಿ ದೇವಸ್ಥಾನದಾಗ ಏನು ಇದನ್ನೇ ಇರಲ್ಲ, ಆದಾಯನೇ ಇಲ್ಲ ಅನ್ನಂಗಿಲ್ಲ. ಒಂದು ಶಾಲೆ ನಡೀತು, ದೇವಸ್ಥಾನದಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಐತಿ. ಇಷ್ಟೆಲ್ಲ ಇದ್ದು ಸಹಿತ ನೀವು ವರ್ಷಕ್ಕೆ ಎಷ್ಟು ಮೀಟಿಂಗ್ ಮಾಡ್ತಾಯಿದ್ದೀರಿ? ಎಷ್ಟು ಮೀಟಿಂಗ್ನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀರಿ ನೀವು ಸದಸ್ಯರುಗಳು ಎಲ್ಲರೂ ಸಹಿತ? ಟ್ರಸ್ಟು ಅಂದರೆ ಇವರು ಶಾಮನೂರು ಶಿವಶಂಕರಪ್ಪನವರು ಅಧ್ಯಕ್ಷರಿದ್ದರು, SS ಮಲ್ಲಿಕಾರ್ಜುನು ಕಾರ್ಯಾಧ್ಯಕ್ಷರಿದ್ದರು. ಬೇರೆಯವರಾದರೆ ಯಾರು ಮೆಂಬರ್ ಇರ್ತಾರೆ ಅವ್ರು ಸತ್ತ ತಕ್ಷಣ ಅವ್ರ ಮನೆಯವ್ರನ್ನ ಮತ್ತೆ ಅಲ್ಲಿ ಮೆಂಬರ್ ತೊಗೊತೀರಿ. ಹಾಂ, ನಿಮ್ಮ ಮನೆಗೆ ಯಾಕೆ 2 ಪೋಸ್ಟು? ನಿಮ್ಮ ಮನೆಗೆ ಯಾಕಪ್ಪ 2 ಪೋಸ್ಟು? ನಮ್ಮ ಟ್ರಸ್ಟಿನ ಸದಸ್ಯರು ಹೇಳಿದರು, ನಾವು ಪ್ರಸಾದ ಏರ್ಪಾಡು ಮಾಡ್ತೀವಿ, ಇದು 9,000 ರೂಪಾಯಿ ನಾವು ತೊಗೊಳ್ತೀವಿ. ಶಾಮನೂರು ಶಿವಶಂಕರಪ್ಪನವರು ಸಿಹಿ ಹಂಚ್ತಾರೆ, 9,000 ರೂಪಾಯಿ ಅನ್ನ ಸಾಂಬಾರಿಗೆ ತೊಗೊಳ್ತೀವಿ. ನಿಮಗೇನಾದರೂ ಸ್ವಲ್ಪ ಆದರೂ ಗೌರವ ಇದೆಯಾ? ಅಲ್ರಿ, 9,000 ರೂಪಾಯಿ ಕೊಟ್ಟನು, ಇನ್ನು 2,000 ರೂಪಾಯಿ ನಿಮಗೆ ಸಿಹಿ ಊಟ ಕೊಡಲ್ವಾ? ಹಾಂ, 9,000 ರೂಪಾಯಿನೇ ನೀವು ತೊಗೊಳ್ತಾ ಇದ್ದೀರಿ ದೇಣಿಗೆನ. ಒಬ್ಬ ಯಾರೋ ತಮ್ಮ
ತಂದೆ ತಾಯಿಗಳ ಸ್ಮರಣಾರ್ಥನೋ ಅಥವಾ ಏನೋ ಒಂದು ಅವ್ರಿಗೇನೋ ಒಂದು ಒಳ್ಳೇದಾಗಲಿ ಅಂತಂದು ಹೇಳಂದು ಅಲ್ಲಿ ಊಟ ಹಾಕ್ಸ್ತಾರೆ. ಪ್ರತಿ ಮಂಗಳವಾರ ಶುಕ್ರವಾರ ಊಟ ಹಾಕ್ಸ್ತಾರೆ. 9,000 ರೂಪಾಯಿ ಕೊಟ್ಟವನಿಗೆ ಇನ್ನು 2,000 ರೂಪಾಯಿ ಕೊಡೋಕ್ಕಾಗಲ್ವ? ಸಿಹಿ ಅಡುಗೆ ಅಂದರೆ ಏನು? ಈ ಭಾರಿ ಏನು ಅಮೃತನ ಇಳಿಸ್ತಾ ಇದ್ದೀರಾ ನೀವು? ಅದೇ ಗೋಧಿ ಹುಗ್ಗಿ ತಾನೆ, ಹಾಂ, ಅದೇ ಪಾಯಸ ತಾನೇ ನೀವು ಮಾಡಿಸ್ತಾ ಇರೋದು. ಅದು ಶಾಮನೂರು ಶಿವಶಂಕರಪ್ಪನವರು, ಮಲ್ಲಿಕಾರ್ಜುನ. ಹಾಂ 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 ಹಾಂ, ಎಷ್ಟು ಬಿಟ್ಟು ಪ್ರಚಾರ ಪಡಿತಾ ಇದ್ದೀರಪ್ಪ. ಹಾಂ, ಹೇಳ್ರಿ ಸ್ವಾಮಿ, ನಾನು ನಿಮಗೆ ಟ್ರಸ್ಟಿನ ಸದಸ್ಯರಿಗೆ ಕೇಳ್ತಾ ಇದ್ದೀನಿ. 9,000 ರೂಪಾಯಿ ಕೊಡ್ತಕ್ಕಂಥ ವ್ಯಕ್ತಿ ಇನ್ನು 3,000 ರೂಪಾಯಿ ಕೊಡೋಕ್ಕಾಗಲ್ವಾ? ಕೊಡಲ್ಲ ಅಂತ ಹೇಳಿದಾನ ಯಾರಾದರೂ? ಹಿಂದೆ 6,000 ರೂಪಾಯಿ ಕೊಡ್ತಿದ್ವಿ, ನಾನೇ ಮಾಡಿಸಿದ್ದೀನಿ 2 ಸತಿ. ಇದೇ ನಮ್ಮ GM ಸಿದ್ದೇಶ್ವರ ಬರ್ತ್ಡೇಗೆ 6,000 ರೂಪಾಯಿ ಕೊಟ್ಟು ನಾನೇ ಊಟ ಹಾಕ್ಸಿದ್ದೇನೆ. ಅವಾಗ ಎಲ್ಲವೂ